ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪೋಸ್ಟ್. ನಮ್ಮ ಇವತ್ತಿನ ಮೂವಿ ತಂಡೇಲ್. ಇದರ IMDb ರೇಟಿಂಗ್ 7 ಇದೆ. ಸೊ ಮೂವಿ ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ ಬೇಸ್ ಆಗಿದೆ. ಸೊ ಮೂವಿ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ಸೊ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸತ್ಯ ಅನ್ನೋ ಹುಡುಗಿನ ತೋರಿಸ್ತಾರೆ. ಈಕೆ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಕೂತಿರ್ತಾಳೆ. ಮಳೆ ಬರ್ತಾ ಇದ್ರು ಲೆಕ್ಕ ಮಾಡದೆ ಸತ್ಯ ಹಾಗೆ ಕೂತಿರ್ತಾಳೆ. ಆಗ ಅಲ್ಲಿ ಸತ್ಯ ತಂದೆ ಬರ್ತಾನೆ. ಈತ ಆಕೆನ ಅಲ್ಲಿಂದ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಸತ್ಯ ಯಾವುದೋ ಒಂದು ಚಿಂತೆಯಲ್ಲಿರ್ತಾಳೆ. ಒಂದು ದಿನ ಸತ್ಯ ತನ್ನ ತಂದೆಗೆ, ನನಗೆ ಹುಡುಗ ನೋಡು, ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಆಗ ಅವಳ ತಂದೆ, ಸ್ವಲ್ಪ ಯೋಚನೆ ಮಾಡು, ಅವಸರದಲ್ಲಿ ನಿರ್ಧಾರ ತಗೋಬೇಡ ಅಂತ ಹೇಳ್ತಾನೆ. ಆದ್ರೆ ಸತ್ಯ, ನಾನು ಏನೇ ಮಾಡಿದರೂ ಯೋಚನೆ ಮಾಡಿ ಮಾಡ್ತೀನಿ, ನೀವು ಹುಡುಗನ ನೋಡಿ ಅಂತ ಹೇಳ್ತಾಳೆ. ಈಗ ಸತ್ಯನ ನೋಡಕ್ಕೆ ಒಬ್ಬ ಹುಡುಗ ಬರ್ತಾನೆ. ಈತ ರಿಕವರಿ ಏಜೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈತ ಸತ್ಯನ ನೋಡಿದಾಗ ಈಕೆ ನನ್ನ ಒಪ್ಪಲ್ಲ ಅಂತ ಅನ್ಕೋತಾನೆ. ಏಕೆಂದ್ರೆ ಸತ್ಯ ಅಷ್ಟೊಂದು ಸುಂದರವಾಗಿರ್ತಾಳೆ. ಆದ್ರೆ ಸತ್ಯ ಮದುವೆಗೆ ಒಪ್ಕೋತಾಳೆ. ಮಾರನೇ ದಿನ ಸತ್ಯ ಆ ಹುಡುಗನ ಭೇಟಿಯಾಗೋಕೆ ಒಂದು ಗುಡಿಯಲ್ಲಿ ಕರೀತಾಳೆ. ಇಲ್ಲಿ ಆಕೆ, ನಾನು ಒಂದು ಹುಡುಗನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಆತ, ಅನ್ಕೊಂಡಿದ್ದೆ, ನಿನ್ನಂತ ಸುಂದರವಾದ ಹುಡುಗಿಗೆ ಬಾಯ್ ಫ್ರೆಂಡ್ ಇಲ್ಲ ಅಂದ್ರೆ ಹೇಗೆ ಅಂತ ಹೇಳ್ತಾನೆ. ಅದಕ್ಕೆ ಸತ್ಯ, ನಾನು ಮೊದಲು ಪ್ರೀತಿಸ್ತಿದ್ದೆ, ಆದ್ರೆ ಈಗ ಇಲ್ಲ, ನಾನು ನಿನ್ನೆ ಮದುವೆ ಆಗ್ತೀನಿ. ನಿನಗೆ ಅರ್ಥ ಆಗ್ಬೇಕಂದ್ರೆ ನೀನು ನನ್ನ ಮತ್ತು ರಾಜು ಬಗ್ಗೆ ಪೂರ್ತಿ ತಿಳ್ಕೋಬೇಕು ಅಂತ ಹೇಳ್ತಾಳೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಗುಜರಾತ್ನ ಸಮುದ್ರದಲ್ಲಿ ರಾಜುನ ತೋರಿಸ್ತಾರೆ. ಇಲ್ಲಿ ರಾಜು ತನ್ನ ಸ್ನೇಹಿತರೊಂದಿಗೆ ಕೆಲಸ ಮಾಡಲು ಬಂದಿರ್ತಾನೆ. ಇವರು ಸಮುದ್ರದಲ್ಲಿ ಇರುವಷ್ಟು ದಿನ ಮೊಬೈಲ್ ನಲ್ಲಿ ನೆಟ್ವರ್ಕ್ ಬರ್ತಿರಲ್ಲ. ಅದಕ್ಕೆ ಇವರು ತಮ್ಮ ಫ್ಯಾಮಿಲಿ ಜೊತೆ ಮಾತಾಡೋಕೆ ಆಗ್ತಿರಲ್ಲ. ಇವರು ಬಂದರಿಗೆ ಬಂದಾಗ ನೆಟ್ವರ್ಕ್ ಬರುತ್ತಿರುತ್ತೆ. ಆಗ ರಾಜು ನೆಟ್ವರ್ಕ್ ಬಂದ ತಕ್ಷಣ ಸತ್ಯಗೆ ಕಾಲ್ ಮಾಡ್ತಾನೆ. ಆದ್ರೆ ಅಲ್ಲಿ ಕೆಲವು ರೌಡಿಗಳು ಬಂದು ಇವರು ಹಿಡಿದಿದ್ದ ಮೀನುಗಳನ್ನ ತಗೊಂಡು ಹೋಗ್ತಿರ್ತಾರೆ. ಆಗ ಇವರ ಲೀಡರ್ ತಂಡೇಲ್ ಅವರನ್ನ ತಡಿತಾನೆ. ಆದ್ರೆ ಅವರು ಅವನನ್ನ ತಳ್ಳಿಬಿಡ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ರಾಜು ಅವರನ್ನೆಲ್ಲ ಹೊಡೆದು ಅಲ್ಲಿಂದ ಓಡಿಸ್ಬಿಡ್ತಾನೆ. ಈಗ ರಾಜು ಸತ್ಯಗೆ ಕಾಲ್ ಮಾಡಿ, ನಾಳೆ ನಾವು ಬರ್ತಿದ್ದೀವಿ ಅಂತ ಹೇಳ್ತಾನೆ. ರಾಜು ಊರಿಗೆ ಬಂದಾಗ ಮೊದಲು ಹೋಗಿ ಸತ್ಯನ ಭೇಟಿ ಆಗ್ತಾನೆ. ಆಮೇಲೆ ಅವರು ಲೈಟ್ ಹೌಸ್ಗೆ ಹೋಗಿ ಅಲ್ಲಿದ್ದ ಮೀನುಗಾರರ ಬಾವುಟವನ್ನ ತೆಗಿತಾರೆ. ಈ ಬಾವುಟವನ್ನ ಅವರು ಮೀನು ಹಿಡಿಯೋಕೆ ಸಮುದ್ರದಲ್ಲಿ ಹೋದಾಗ ಹಾಕ್ತಾರೆ ಮತ್ತು ಸಮುದ್ರದಿಂದ ವಾಪಸ್ ಬಂದಾಗ ತೆಗಿತಿರ್ತಾರೆ. ಆಮೇಲೆ ರಾಜು ಗುಜರಾತ್ನಲ್ಲಿ ಅವರು 9 ತಿಂಗಳು ದುಡಿದ ಹಣವನ್ನ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಹಂಚ್ತಾರೆ. ಇದರ ನಡುವೆ ರಾಜು ತಂದೆ ದಿವಸ ಬರುತ್ತೆ. ರಾಜು ತಂದೆ ಬದುಕಿದ್ದಾಗ ತಂಡೇಲ್ ಆಗಿರ್ತಾನೆ. ತಂಡೇಲ್ ಅಂದರೆ ಆ ಗುಂಪಿನ ನಾಯಕ ಎಂಬ ಅರ್ಥ ಬರುತ್ತೆ. ರಾಜು ಮತ್ತು ಸತ್ಯ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಏಕೆಂದರೆ ಇವರ ಹತ್ರ ಕೇವಲ 3 ತಿಂಗಳು ಇರುತ್ತೆ. ಏಕೆಂದರೆ 3 ತಿಂಗಳ ನಂತರ ರಾಜು ಮತ್ತೆ ಗುಜರಾತ್ಗೆ ಕೆಲಸಕ್ಕೆ ಹೋಗ್ತಿರ್ತಾನೆ. ಒಂದು ದಿನ ರಾಜು ಸಾರಾಯಿ ಅಂಗಡಿಯಲ್ಲಿದ್ದಾಗ ಅಲ್ಲಿ ತಂಡೇಲ್ ಬರ್ತಾನೆ. ಈತ ಏನೋ ಟೆನ್ಷನ್ ಅಲ್ಲಿರ್ತಾನೆ. ಆಗ ರಾಜು ಏನಾಯ್ತು ಅಂತ ಕೇಳ್ತಾನೆ. ನಮ್ಮ ಬಸ್ತಿಯ ಪಕ್ಕದಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಮರಳು ತೆಗೆದಿದ್ದಾನೆ. ಇದರಿಂದ ಭೂಕುಸಿತ ಆಗಿ ಸಮುದ್ರದಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಾಗ ನೀರು ನಮ್ಮ ಮನೆಗಳಲ್ಲಿ ನುಗ್ಗಿ ಪ್ರಾಣ ನಷ್ಟ ಆಗೋ ಸಾಧ್ಯತೆ ಇದೆ. ಏಕೆಂದರೆ ಇದೇ ರೀತಿ ಮೊದಲು ಒಂದು ಸಲ ಆಗಿತ್ತು. ನಾನು ಅವನನ್ನು ತಡೆಯೋಕೆ ಹೋದಾಗ ನನ್ನ ಅವಮಾನ ಮಾಡಿ ಅಲ್ಲಿಂದ ಕಳಿಸ್ಬಿಟ್ಟ ಅಂತ ಹೇಳ್ತಾನೆ. ಮತ್ತು ನಾನು ತಂಡೇಲಾಗಿ ನನ್ನ ಜನರಿಗೆ ಏನು ಮಾಡಕ್ಕಾಗ್ತಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಜು ಮರಳು ತೆಗೆದಿದ್ದ ಜಾಗಕ್ಕೆ ಬರ್ತಾನೆ ಮತ್ತು ಅಲ್ಲಿದ್ದವರನ್ನ ಹೊಡೆದು ಓಡಿಸ್ತಾನೆ. ಈಗ ತಂಡೇಲ್ ಊರಿನ ಜನರಿಗೆ, ರಾಜುವಿನಲ್ಲಿ ತಂಡೇಲ್ ಆಗೋ ಎಲ್ಲ ಲಕ್ಷಣ ಇದೆ. ಈಗಿಂದ ರಾಜುನೇ ನಮ್ಮ ಹೊಸ ತಂಡೇಲ್ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸತ್ಯ ತುಂಬಾ ಖುಷಿ ಆಗ್ತಾಳೆ. ಈ ಕಡೆ ಸತ್ಯ ಫ್ರೆಂಡ್ ಮಗಳ ಬರ್ತ್ಡೇ ಬರುತ್ತೆ. ಸತ್ಯ ಮತ್ತು ರಾಜು ಅಲ್ಲಿಗೆ ಹೋಗ್ತಾರೆ. ಸತ್ಯ ಫ್ರೆಂಡ್ ತನ್ನ ಗಂಡನಿಗೆ ಬೈತಾ ಇರ್ತಾಳೆ. ಇದನ್ನ ನೋಡಿ ಸತ್ಯ, ಅವರು 9 ತಿಂಗಳಿಗೊಮ್ಮೆ ಬರ್ತಾರೆ, ಅವರು ನಮ್ಮ ಜೊತೆ ಬರೀ 3 ತಿಂಗಳು ಇರ್ತಾರೆ, ಆ ಟೈಮಲ್ಲಿ ಸಂತೋಷವಾಗಿರೋದು ಬಿಟ್ಟು ಜಗಳ ಮಾಡ್ತಿದೀಯಲ್ಲ ಅಂತ ಕೇಳ್ತಾಳೆ. ಆಗ ಆಕೆ, ನಿನಗೂ ರಾಜು ಜೊತೆ ಮದುವೆ ಆಗಿ ಮಕ್ಕಳಾದ್ಮೇಲೆ 9 ತಿಂಗಳು ಅವನು ಕೆಲಸಕ್ಕೆ ಹೋದಾಗ ನಿನಗೆ ನನ್ನ ಕಷ್ಟ ಅರ್ಥವಾಗುತ್ತೆ ಅಂತ ಹೇಳ್ತಾಳೆ. ಆದ್ರೆ ಸತ್ಯ ಅದನ್ನೆಲ್ಲ ಇಗ್ನೋರ್ ಮಾಡಿ ತಾನು ರಾಜು ಜೊತೆ ತಿರುಗ್ತಿರ್ತಾಳೆ. ಹೀಗೆ 3 ತಿಂಗಳು ಕಳೆಯುತ್ತೆ. ಒಂದು ದಿನ ಸತ್ಯ ಮಲ್ಕೊಂಡಿದ್ದಾಗ ರಾಜು ಸತ್ಯಗೆ ಹೇಳದೆ ಲೈಟ್ ಹೌಸ್ ಮೇಲೆ ಧ್ವಜ ಹಾರಿಸಿ ಗುಜರಾತ್ಗೆ ಹೋಗ್ತಾನೆ. ಸತ್ಯ ಬೆಳಗ್ಗೆ ಎದ್ದಾಗ ಬಾವುಟ ನೋಡ್ತಾಳೆ. ಈಗ ಸತ್ಯ ರಾಜುನ ಮತ್ತೆ ಭೇಟಿಯಾಗಬೇಕಂದ್ರೆ 9 ತಿಂಗಳು ಕಾಯ್ಬೇಕಾಗಿರುತ್ತೆ. ಈ ಕಡೆ ಗುಜರಾತ್ನಲ್ಲಿ ರಾಜು ಕೂಡ ಸತ್ಯ ನೆನಪಿನಲ್ಲಿರ್ತಾನೆ. ಹೀಗಿರುವಾಗ ಒಂದು ದಿನ ಸತ್ಯ ಫ್ರೆಂಡ್ ಅಣ್ಣ ಸಮುದ್ರದಲ್ಲಿ ಮೀನು ಹಿಡಿಯೋಕೆ ಹೋದಾಗ ತುಫಾನಲ್ಲಿ ಸಿಕ್ಕಿ ಸತ್ತೋಗ್ತಾನೆ. ಇದನ್ನು ನೋಡಿ ಸತ್ಯಗೆ ರಾಜು ಕೂಡ ತುಫಾನಲ್ಲಿ ಸಿಕ್ಕಿ ಸತ್ತೋಗಿರ್ತಾನೆ ಅಂತ ಕೆಟ್ಟ ಕನಸು ಬೀಳುತ್ತೆ. ಅದಕ್ಕೆ ಆಕೆ ಎದ್ದು ತನ್ನ ತಂದೆ ಹತ್ರ ಹೋಗ್ತಾಳೆ. ಆಕೆ ತನ್ನ ತಂದೆಗೆ, ನಾನು ಸಣ್ಣವಳಿದ್ದಾಗಿನಿಂದ ನೋಡ್ತಾ ಇದ್ದೀನಿ, ನೀವು ಯಾಕೆ ಮೀನು ಹಿಡಿಯೋಕೆ ಗುಜರಾತ್ಗೆ ಹೋಗಲ್ಲ ಅಂತ ಕೇಳ್ತಾಳೆ. ಆಗ ಆತ, ನಾನು ಮೊದಲು ರಾಜು ಮತ್ತು ಬೇರೆಯವರಂತೆ ಗುಜರಾತ್ಗೆ ಮೀನು ಹಿಡಿಯೋಕೆ ಹೋಗ್ತಿದ್ದೆ. ನಾನು ವಾಪಸ್ ಬಂದಾಗ ನನ್ನ ಹೆಂಡತಿ, ಅಂದ್ರೆ ನಿಮ್ಮ ಅಮ್ಮ ತೀರ್ಕೊಂಡಿದ್ಲು. ಊರಿನ ಜನ ನನಗೆ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದ್ರು, ಆದ್ರೆ ಅವರಿಂದ ಆಗಿಲ್ಲ. ನಾನು ನಿನ್ನ ತಾಯಿನ ಕೊನೆ ಬಾರಿ ನೋಡ್ಲಿಲ್ಲ. ನೀನು ಆಗ ಸಣ್ಣವಳಿದ್ದೆ, ನಿನ್ನ ನೋಡ್ಕೋಬೇಕಾಗಿತ್ತು. ಅದಕ್ಕೆ ನಾನು ಮತ್ತೆ ಗುಜರಾತ್ಗೆ ಹೋಗಿಲ್ಲ. ಅದಕ್ಕೆ ನನಗೆ ರಾಜುನ ನಿನಗೆ ಕೊಟ್ಟು ಮದುವೆ ಮಾಡೋಕೆ ಇಷ್ಟ ಇಲ್ಲ, ಏಕೆಂದ್ರೆ ನಿನಗೂ ಆ ಪರಿಸ್ಥಿತಿ ಬರಬಾರ್ದಂತ. ಆದ್ರೂ ನಾನು ನಿನ್ನ ಇಷ್ಟಕ್ಕೆ ವಿರುದ್ಧ ಬರಲ್ಲ. ನಿನಗೆ ಇಷ್ಟ ಇದ್ರೆ ನೀನು ರಾಜುನೇ ಮದುವೆ ಆಗು ಅಂತ ಹೇಳ್ತಾನೆ. ಆಗ ಸತ್ಯ ರಾಜು ವಾಪಸ್ ಬಂದಾಗ ಮತ್ತೆ ಅವನನ್ನ ತಿರುಗಿ ಗುಜರಾತ್ಗೆ ಕಳಿಸಬಾರ್ದಂತ ತೀರ್ಮಾನ ಮಾಡ್ತಾಳೆ. ಈಗ ಸತ್ಯ ರಾಜು ಬರೋ ದಿನವನ್ನ ಕ್ಯಾಲೆಂಡರ್ ನಲ್ಲಿ ಲೆಕ್ಕ ಮಾಡ್ತಿರ್ತಾಳೆ. ಆದ್ರೆ ಪ್ರತಿ ಸಾರಿ ರಾಜು ಬರ್ತಿದ್ದ ದಿನಕ್ಕಿಂತ 6 ದಿನ ಹೆಚ್ಚಿಗೆ ಆಗುತ್ತೆ. ಆಗ ಸತ್ಯ ತುಂಬಾ ಟೆನ್ಷನ್ ತಗೋತಾಳೆ. ಆದ್ರೆ ರಾಜು ಕಾಲ್ ಮಾಡಿ ನಾಳೆ ಊರಿಗೆ ಬರ್ತಿದ್ದೀನಿ ಅಂತ ಹೇಳ್ತಾನೆ. ರಾಜು ಬಂದಾಗ ಸತ್ಯ ತನ್ನ ಫ್ರೆಂಡ್ ಅಣ್ಣ ಸತ್ತೋದ ಅಂತ ಹೇಳ್ತಾಳೆ. ಆಗ ರಾಜು, ಇಂಥ ಅನಾಹುತಗಳು ನಡೀತಿರುತ್ತೆ ಅಂತ ಹೇಳ್ತಾನೆ. ಇಲ್ಲಿ ಸತ್ಯ ರಾಜು ತನ್ನ ಮನಸ್ಸಿನಲ್ಲಿ ನಡೀತಿದ್ದ ಗೊಂದಲವನ್ನ ಅರ್ಥ ಮಾಡ್ಕೋತಾನೆ ಅಂತ ಅನ್ಕೋತಾಳೆ. ಆದ್ರೆ ರಾಜು, ನಾನು ಈಗ ತಂಡೇಲಾಗಿದ್ದೀನಿ, ಈಗ ಈ ಊರಿನ ಜನರ ಜವಾಬ್ದಾರಿ ನನ್ನ ಮೇಲಿದೆ,
ನಾನು ಹೋಗಿಲ್ಲ ಅಂದ್ರೆ ಅವರು ಹೋಗಲ್ಲ, ಇದರಿಂದ ಕೆಲಸ ಇಲ್ಲದೆ ಜನ ಉಪವಾಸ ಸಾಯ್ತಾರೆ ಅಂತ ಹೇಳ್ತಾನೆ. ಆದ್ರೆ ಸತ್ಯ ಅದೆಲ್ಲ ಲೆಕ್ಕ ಮಾಡದೆ ರಾಜುನ ಮಾತ್ರ ಹೋಗದೆ ತಡಿಬೇಕು ಅಂತ ಅನ್ಕೋತಾಳೆ. ಹೀಗೆ 3 ತಿಂಗಳು ಕಳೆಯುತ್ತೆ. ಒಂದು ದಿನ ರಾತ್ರಿ ಗುಜರಾತ್ಗೆ ಹೋಗಲ್ಲ ಅಂತ ಹೇಳು ಅಂತ ರಾಜುನ ಕನ್ವಿನ್ಸ್ ಮಾಡ್ತಾಳೆ. ಆಗ ರಾಜು ಆಕೆ ಮುಂದೆ ಹೋಗಲ್ಲ ಅಂತ ಹೇಳ್ತಾನೆ. ಸತ್ಯ ರಾಜು ಹೋಗಲ್ಲ ಅಂತ ನಿಶ್ಚಿಂತೆಯಿಂದ ಮಲ್ಕೋತಾಳೆ. ಆಗ ರಾಜುಗೆ ಅವನ ಫ್ರೆಂಡ್ ಫೋನ್ ಮಾಡಿ ನಾಳೆ 8 ಗಂಟೆಗೆ ಗುಜರಾತ್ಗೆ ಟ್ರೈನ್ ಇದೆ, ನೀನು ರೆಡಿಯಾಗಿರು ಅಂತ ಹೇಳ್ತಾನೆ. ಆಗ ರಾಜು ಬರ್ತೀನಿ ಅಂತ ಹೇಳ್ತಾನೆ. ಸತ್ಯಗೆ ಬೆಳಗ್ಗೆ ಎಚ್ಚರಿಕೆಯಾದಾಗ ಲೈಟ್ ಹೌಸ್ ಮೇಲೆ ಬಾವುಟ ಹಾರ್ತಿರುತ್ತೆ. ಇದನ್ನ ನೋಡಿ ಸತ್ಯ ರಾಜು ಗುಜರಾತ್ಗೆ ಹೋಗಿದ್ದಾನೆ ಅಂತ ಅರ್ಥ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬರ್ತಾಳೆ. ಇಲ್ಲಿ ರಾಜು ಟ್ರೈನ್ ಏರ್ತಿರ್ತಾನೆ. ಆಗ ಸತ್ಯ ಹೋಗ್ಬೇಡ ಅಂತ ಹೇಳ್ತಾಳೆ. ಆದ್ರೆ ರಾಜು ನಾನು ಹೋಗ್ಲೇಬೇಕು ಅಂತ ಹೇಳ್ತಾನೆ. ಆಗ ಸತ್ಯ ನಿನಗೆ ನಾನು ಬೇಕು ಅಥವಾ ತಂಡೇಲ್ ಹುದ್ದೆ ಬೇಕು ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಟ್ರೈನ್ ಮೂವ್ ಆಗ್ತಿರುತ್ತೆ. ಆಗ ರಾಜು ಟ್ರೈನ್ ಏರಿ ಸತ್ಯ ಇದೇ ಲಾಸ್ಟ್ ಟೈಮ್, ಈ ಸಾರಿ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಟ್ರೈನ್ ಅಲ್ಲಿಂದ ಹೋಗ್ಬಿಡುತ್ತೆ. ಈಗ ನಾವು ಸ್ಟಾರ್ಟಿಂಗ್ ನಲ್ಲಿ ನೋಡಿದಂಗೆ ಸತ್ಯ ಮಳೆಯಲ್ಲಿ ನೆನೆತಿರ್ತಾಳೆ. ಆಗ ಸತ್ಯ ತಂದೆ ಬಂದು ಆಕೆಯನ್ನ ಕರ್ಕೊಂಡು ಹೋಗ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಸತ್ಯ ಇದನ್ನೆಲ್ಲ ತನ್ನ ಮದುವೆ ಆಗೋ ಹುಡುಗನಿಗೆ ಹೇಳ್ತಿರ್ತಾಳೆ. ಇಲ್ಲಿ ಸತ್ಯ ಆ ಹುಡುಗನಿಗೆ ನಾನು ರಾಜುನ ಲಾಸ್ಟ್ ಟೈಮ್ ಭೇಟಿಯಾಗಿ ನಾನು ನಿನ್ನ ಲವ್ ಮಾಡ್ತಿಲ್ಲ ಅಂತ ಹೇಳಬೇಕು, ಅದಾದ ಮೇಲೆ ನಾವಿಬ್ಬರು ಮದುವೆ ಆಗೋಣ ಅಂತ ಹೇಳ್ತಾಳೆ. ಆಗ ಆತ ಸರಿ ನಿನಗೆ ಯಾವಾಗ ಮದುವೆ ಆಗೋಣ ಅನಿಸುತ್ತೋ ಅಲ್ಲಿವರೆಗೆ ಕಾಯ್ತೀನಿ ಅಂತ ಹೇಳ್ತಾನೆ. ಈಗ ರಾಜುನ ತೋರಿಸ್ತಾರೆ. ಇವರು ಸಮುದ್ರದಲ್ಲಿರ್ತಾರೆ. ಸಮುದ್ರದಲ್ಲಿ ತುಫಾನ್ ಬರ್ತಿರುತ್ತೆ. ಆಗ ಅವರು ದೊಡ್ಡ ಅಲೆಗಳ ಬಡಿತಕ್ಕೆ ಸಿಲುಕಿ ಇಂಡಿಯನ್ ವಾಟರ್ ಬಾರ್ಡರ್ನ ದಾಟಿ ಪಾಕಿಸ್ತಾನಕ್ಕೆ ಎಂಟ್ರಿ ಆಗ್ತಾರೆ. ಅಲ್ಲಿ ಅವರನ್ನ ಪಾಕಿಸ್ತಾನದ ನೇವಿ ಅರೆಸ್ಟ್ ಮಾಡುತ್ತೆ. ಸೀನಿಲಿಂದ ಕಟ್ಟಾಗಿ ರಾಜು ಮನೆಗೆ ಒಂದು ಲೆಟರ್ ಬರುತ್ತೆ. ಅದನ್ನ ಓದಿದಾಗ ಅವರಿಗೆ ರಾಜು ಮತ್ತು ಅವನ ಹಿಂದೆ ಹೋದವರು ಪಾಕಿಸ್ತಾನದಲ್ಲಿ ಜೈಲಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಇದರಿಂದ ಅವರು ಹೈರಾಣ ಆಗ್ತಾರೆ. ಏಕೆಂದರೆ ಇವರ ಬದುಕೆಲ್ಲ ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಕಡೆ ಪಾಕಿಸ್ತಾನದ ಜೈಲಲ್ಲಿ ರಾಜು ಮತ್ತು ಅವರ ಟೀಮ್ನ ತೋರಿಸ್ತಾರೆ. ಇವರು ಜೈಲಲ್ಲಿದ್ದಾಗ ಅಲ್ಲಿ ಇಕ್ಬಾಲ್ ಎಂಬ ಒಬ್ಬ ಟೆರರಿಸ್ಟ್ ಇರ್ತಾನೆ. ಈತ ಇಲ್ಲಿ ಒಂದು ಗೋಡೆ ಮೇಲೆ ಇಂಡಿಯಾ ಅಂತ ಬರೆದು ಅದರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾನೆ. ರಾಜುಗೆ ಇದನ್ನ ನೋಡಿ ಕೋಪ ಬರುತ್ತೆ. ಆದ್ರೆ ಅವನು ಸುಮ್ಮನೆ ನಿಂತಿರ್ತಾನೆ. ಆದ್ರೆ ಇಕ್ಬಾಲ್ ಅಲ್ಲಿಂದ ಹೋದ್ಮೇಲೆ ಬಕೆಟ್ ನಲ್ಲಿ ನೀರು ತಗೊಂಡು ಬಂದು ಕ್ಲೀನ್ ಮಾಡ್ತಿರ್ತಾನೆ. ಇದನ್ನ ನೋಡಿ ಇಕ್ಬಾಲ್ ರಾಜುನ ಹೊಡೆಯೋಕೆ ಬರ್ತಿರ್ತಾನೆ. ಆಗ ಅಲ್ಲಿ ಜೈಲರ್ ಬಂದು ರಾಜುಗೆ ಹೊಡಿತಾನೆ ಮತ್ತು ರಾಜುಗೆ ಇದು ಭಾರತ ಅಲ್ಲ ಪಾಕಿಸ್ತಾನ ಅಂತ ಮರಿಬೇಡ ಅಂತ ಹೇಳ್ತಾನೆ. ಮತ್ತು ಇಕ್ಬಾಲ್ಗೆ ನೀನು ಇವರಿಂದ ದೂರ ಇರು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಸತ್ಯನ ಮದುವೆ ಆಗೋ ಹುಡುಗನ ತೋರಿಸ್ತಾರೆ. ಈತ ಸತ್ಯ ತಂದೆಗೆ ಮದುವೆನ ಸ್ವಲ್ಪ ಮುಂದೂಡೋಣ, ಏಕೆಂದರೆ ಸತ್ಯ ರಾಜುನ ಭೇಟಿಯಾಗಿ ಏನೋ ಹೇಳೋದಿದೆ ಅಂತ ಹೇಳ್ತಾನೆ. ಆಗ ಸತ್ಯ ತಂದೆ ಕೂಡ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಸರಿ ಅಂತ ಒಪ್ಕೋತಾನೆ. ಈಗ ಇವರೆಲ್ಲ ಸೇರಿ ಭಾರತದ ಎಕ್ಸ್ಟರ್ನಲ್ ಮಿನಿಸ್ಟರ್ಗೆ ಒಂದು ಲೆಟರ್ ಬರೀತಾರೆ. ಆಗ ಎಕ್ಸ್ಟರ್ನಲ್ ಮಿನಿಸ್ಟರ್ ಪಾಕಿಸ್ತಾನದಲ್ಲಿ ಸಿಕ್ಕಾಕೊಂಡಿರುವ ಸದಸ್ಯರ ಮನೆಯವರು ಅವರವರ ಆಧಾರ್ ಕಾರ್ಡ್ ಕೈಯಲ್ಲಿ ಹಿಡಿದು ಫೋಟೋ ಎಳೆಯುವಂತೆ ಹೇಳ್ತಾರೆ. ಆ ಫೋಟೋ ಪೇಪರ್ನಲ್ಲಿ ಪಬ್ಲಿಷ್ ಆಗುತ್ತೆ ಮತ್ತು ಪಾಕಿಸ್ತಾನದಲ್ಲಿ ಸಿಕ್ಕಾಕೊಂಡಿರುವ ತಮ್ಮ ಮನೆಯವರಿಗೋಸ್ಕರ ಲೆಟರ್ ಸಹ ಬರೆದಿರ್ತಾರೆ. ಇವರ ಲೆಟರ್ 3 ತಿಂಗಳ ನಂತರ ಅವರಿಗೆ ತಲುಪುತ್ತೆ. ತಮ್ಮ ಮನೆಯವರ ಲೆಟರ್ ನೋಡಿ ಇವರು ತುಂಬಾ ಖುಷಿಯಾಗ್ತಾರೆ. ಆಗ ರಾಜು ಫ್ರೆಂಡ್ ಒಬ್ಬನು ಎಲ್ಲರೂ ಲೆಟರ್ ಬರೆದಿದ್ದಾರೆ, ಆದ್ರೆ ನಿನ್ನ ಸತ್ಯ ಏನು ಬರೆದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಆ ಲೆಟರ್ನ ಸತ್ಯನೇ ಬರೆದಿರ್ತಾಳೆ. ಏಕೆಂದರೆ ಪೇಪರ್ ಮೇಲೆ ಒಂದು ಕಣ್ಣೀರಿನ ಹನಿ ಬಿದ್ದು ಒಣಗೋಗಿರುತ್ತೆ. ಅದನ್ನ ನೋಡಿ ರಾಜು ಇದು ಸತ್ಯ ಬರೆದ ಲೆಟರ್ ಅಂತ ಅರ್ಥ ಮಾಡ್ಕೋತಾನೆ. ರಾತ್ರಿ ಆದಾಗ ರಾಜು ಜೊತೆ ಬಂದ ಒಬ್ಬ ಹುಡುಗ ಕಿಟ್ಟು ಕಾಣ್ತಿರಲ್ಲ. ಇವರು ಎಲ್ಲ ಕಡೆ ಅವನನ್ನ ಹುಡುಕ್ತಾರೆ. ಆಗ ಅವನು ಒಂದು ಕಡೆ ಮೂರ್ಛೆ ಹೋಗಿ ಬಿದ್ದಿರ್ತಾನೆ. ಇದನ್ನು ನೋಡಿ ರಾಜು ಇಕ್ಬಾಲ್ ಇವನಿಗೆ ಏನೋ ಮಾಡಿದ್ದಾನೆ ಅಂತ ಅರ್ಥ ಮಾಡ್ಕೋತಾನೆ. ಆಮೇಲೆ ಅವರು ಅವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಊರಲ್ಲಿ ಜನ ಉಪವಾಸ ಇರಬೇಕಾಗುತ್ತೆ. ಏಕೆಂದರೆ ದುಡಿಯೋರೆ ಜೈಲಲ್ಲಿರೋದ್ರಿಂದ ಇವರಿಗೆ ಯಾರೂ ಸಾಲ ಕೊಡ್ತಿರಲ್ಲ. ಆಗ ಸತ್ಯಗೆ ರಾಜು ಹೇಳಿದ ಒಂದು ಮಾತು ನೆನಪಾಗುತ್ತೆ. ಅದೇನೆಂದರೆ ರಾಜು ಹೋದ್ಸಾರಿ ಬಂದಾಗ ನಮ್ಮ ಓನರ್ ನಮ್ಮ 9 ತಿಂಗಳ ಸ್ಯಾಲರಿ ಹೋಲ್ಡ್ ಮಾಡಿದ್ದಾನೆ ಅಂತ ಹೇಳಿರ್ತಾನೆ. ಆಗ ಸತ್ಯ ತಾನು ಮದುವೆ ಆಗಲಿರೋ ಹುಡುಗನ ಕರ್ಕೊಂಡು ಗುಜರಾತ್ಗೆ ಹೋಗ್ತಾಳೆ. ಇಲ್ಲಿ ತಮ್ಮವರು ಕೆಲಸ ಮಾಡಿದ ದುಡ್ಡು ಕೊಡಬೇಕಂತ ಕೇಳಿದಾಗ ಓನರ್ ಆಕೆಯನ್ನ ಅವಮಾನ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ಆದ್ರೆ ಸತ್ಯ ತಮ್ಮವರ ಕಷ್ಟ ನೋಡೋಕ್ಕಾಗದೆ ದುಡ್ಡು ಕೊಡುವವರೆಗೂ ಇಲ್ಲೇ ಇರ್ತೀನಿ ಅಂತ ಅಲ್ಲೇ ಸತ್ಯಾಗ್ರಹ ಮಾಡ್ತಾಳೆ. ಸತ್ಯ ಕಷ್ಟನ ಅರ್ಥ ಮಾಡ್ಕೊಂಡು ಅಲ್ಲಿದ್ದ ಬೇರೆ ಕೆಲಸಗಾರರು ಕೂಡ ಆಕೆಗೆ ಹೆಲ್ಪ್ ಮಾಡ್ತಾರೆ. ಇದರಿಂದ ನ್ಯೂಸ್ ಪೇಪರ್ನಲ್ಲಿ ನ್ಯೂಸ್ ಪಬ್ಲಿಷ್ ಆಗಿ ಓನರ್ಗೆ ಹಣ ಕೊಡಬೇಕಾಗುತ್ತೆ. ಸತ್ಯ ಹಣ ತಗೊಂಡು ಬಂದು ಊರಲ್ಲಿ ಎಲ್ಲರಿಗೆ ಹಂಚ್ತಾಳೆ. ಇದರಿಂದ ಎಲ್ಲರೂ ಆಕೆಯನ್ನ ತಂಡೇಲ್ ಅಂತ ಕರೀತಾರೆ. ಈ ಕಡೆ PA ಎಕ್ಸ್ಟರ್ನಲ್ ಮಿನಿಸ್ಟರ್ ಸುಶೀಲಾ ಸ್ವರಾಜ್ಗೆ ಪಾಕಿಸ್ತಾನದಲ್ಲಿರುವ ಮೀನುಗಾರರ ಬಗ್ಗೆ ಹೇಳ್ತಾನೆ. ಆಗ ಎಕ್ಸ್ಟರ್ನಲ್ ಮಿನಿಸ್ಟರ್ ಪಾಕಿಸ್ತಾನದ ಜೊತೆ ಮಾತಾಡಿ ಆಗಸ್ಟ್ 15ಕ್ಕೆ ಎಲ್ಲರನ್ನ ಬಿಡುವಂತೆ ಹೇಳ್ತಾಳೆ. ಈಗ ರಾಜು ಮತ್ತು ಅವನ ಟೀಮ್ನ ಬಿಡ್ತಾರೆ ಅಂತ ನ್ಯೂಸ್ನಲ್ಲಿ ತೋರಿಸ್ತಾರೆ. ಇದರಿಂದ ಎಲ್ಲರೂ ತುಂಬಾ ಖುಷಿ ಆಗ್ತಾರೆ. ಈಗ ರಾಜು ಅಂಡ್ ಟೀಮ್ನ ಕೋರ್ಟ್ನಲ್ಲಿ ಹಾಜರು ಮಾಡಲಾಗುತ್ತೆ. ಇಲ್ಲಿ ಜಡ್ಜ್ ಅವರನ್ನ ಬಿಡುಗಡೆ ಮಾಡೋ ಆರ್ಡರ್ ಕೊಡ್ತಾನೆ. ಆದರೆ ಸ್ವಲ್ಪ ಹೊತ್ತಿಗೆ ಅವರಿಗೆ ಭಾರತದ ಕಾಶ್ಮೀರದಿಂದ ಆರ್ಟಿಕಲ್ 370ನ ರದ್ದು ಮಾಡಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಜಡ್ಜ್ ರಿಲೀಸ್ ಆರ್ಡರ್ನ ಹೋಲ್ಡ್ ಮಾಡ್ತಾನೆ. ಈಗ ಇವರನ್ನ ಜೈಲ್ಗೆ ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಆರ್ಟಿಕಲ್ 370 ರದ್ದಾಗಿದ್ದಕ್ಕೆ ಜನ ದಂಗೆ ಎದ್ದಿರ್ತಾರೆ. ಇವರು ಇಂಡಿಯನ್ ಮಿಲಿಟೆಂಟ್ ಅಂತ ಗೊತ್ತಾದಾಗ ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ರಾಜು ಅಂಡ್ ಟೀಮ್ ಅಲ್ಲಿಂದ ಓಡೋಗ್ತಾರೆ. ಆಗ ಒಬ್ಬ ಪೊಲೀಸ್ ಜೈಲರ್ಗೆ ಕಾಲ್ ಮಾಡಿ ಇಂಡಿಯನ್ ಕೈದಿಗಳು ಓಡೋದ್ರು, ಈಗ ನಮ್ಮ ಕೆಲಸ ಹೋಗೋದು ಗ್ಯಾರಂಟಿ ಅಂತ ಹೇಳ್ತಾನೆ. ಆದ್ರೆ ರಾತ್ರಿ ಆದಾಗ ರಾಜು ತನ್ನ ಕಡೆಯವರ ಜೊತೆ ಜೈಲ್ಗೆ ವಾಪಸ್ ಬರ್ತಾನೆ. ಆಗ ಜೈಲರ್ ನಿನಗೆ ಓಡೋಗೋ ಚಾನ್ಸ್ ಇತ್ತು, ಆದ್ರೆ ಯಾಕೆ ವಾಪಸ್ ಬಂದೆ ಅಂತ ಕೇಳ್ತಾನೆ. ಆಗ ರಾಜು ನಾವು ಭಾರತೀಯರು, ನಮಗೆ ಬೆನ್ನು ತೋರಿಸಿ ಓಡೋಗೋ ರೂಢಿ ಇಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಸತ್ಯ ಸುಶೀಲಾ ಸ್ವರಾಜ್ PAಗೆ ಫೋನ್ ಮಾಡಿ ರಿಲೀಸ್ ಬಗ್ಗೆ ಕೇಳ್ತಾಳೆ. ಆಗ ಆತ ಸುಶೀಲಾ ಸ್ವರಾಜ್ ಸತ್ತೋದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸತ್ಯ ಮಿನಿಸ್ಟರ್ಗೆ ಕಾಲ್ ಮಾಡ್ತಾಳೆ. ಆಗ ಮಿನಿಸ್ಟರ್ ನೀನು ಸುಶೀಲಾ ಸ್ವರಾಜ್ ಮಗಳನ್ನ ಹೋಗಿ ಭೇಟಿಯಾಗು, ಅವರೀಗ ಏನಾದ್ರೂ ಮಾಡಬಹುದು ಅಂತ ಹೇಳ್ತಾನೆ.
ಈಗ ಸತ್ಯ ತಾನು ಮದುವೆ ಆಗೋ ಹುಡುಗನನ್ನ ಕರ್ಕೊಂಡು ದೆಹಲಿಗೆ ಬರ್ತಾಳೆ. ಈಕೆ ಸುಶೀಲಾ ಸ್ವರಾಜ್ ಮಗಳನ್ನ ಭೇಟಿ ಆಗೋಕೆ ಹೋದಾಗ ಸೆಕ್ಯೂರಿಟಿ ಅವರನ್ನ ಬಿಡೋದಿಲ್ಲ. ಅವತ್ತು ರಾತ್ರಿ ಅವರು ಒಂದು ಗುಡಿಯಲ್ಲಿ ಇರ್ತಾರೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಈ ಕಡೆ ಜೈಲಲ್ಲಿ ರಾಜುನ ತೋರಿಸ್ತಾರೆ. ಅವತ್ತು ಆಗಸ್ಟ್ 15 ಆಗಿರುತ್ತೆ. ಇಲ್ಲಿ ಇಕ್ಬಾಲ್ ಇಂಡಿಯಾ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತಾನೆ. ಆಗ ಕಿಟ್ಟು ಧೈರ್ಯ ಮಾಡಿ ತನ್ನತ್ರ ಇದ್ದ ಇಂಡಿಯನ್ ಫ್ಲಾಗ್ ನ ಹಾರಿಸ್ತಾನೆ. ಇದನ್ನ ನೋಡಿ ಇಕ್ಬಾಲ್ ಕಿಟ್ಟುನ ಹೊಡೆಯೋಕೆ ಬರ್ತಿರ್ತಾನೆ. ಆದ್ರೆ ಈ ಬಾರಿ ರಾಜು ಸುಮ್ಮನೆ ಕೂಡೋದಿಲ್ಲ. ಅವನು ಇಕ್ಬಾಲ್ ಮತ್ತು ಅವನ ಕಡೆಯವರನ್ನ ತುಂಬಾ ಹೊಡಿತಾನೆ ಮತ್ತು ಆಮೇಲೆ ಭಾರತದ ಧ್ವಜವನ್ನ ಸುಟ್ಟಾಕ್ತಾನೆ. ಏಕೆಂದ್ರೆ ಫ್ಲಾಗ್ ಇಕ್ಬಾಲ್ ಕೈಗೆ ಸಿಗಬಾರ್ದಂತ. ಈ ಕಡೆ ಸತ್ಯಗೆ ಅವರ ಅಕ್ಕ, ಇನ್ನು 3 ದಿನದಲ್ಲಿ ನಿನ್ನ ಮದುವೆ ಇದೆ, ನಾವು ನೋಡಿದ್ರೆ ಇಲ್ಲೇ ಇದ್ದೀವಿ, ಮದುವೆ ಕೆಲಸ ಹಾಗೆ ಉಳಿದಿದೆ ಅಂತ ಹೇಳ್ತಾಳೆ. ಆಗ ಸತ್ಯಗೆ ಏನೋ ಐಡಿಯಾ ಬರುತ್ತೆ. ಆಕೆ ಮಾರನೇ ದಿನ ಮದುಮಗಳ ವೇಷದಲ್ಲಿ ಸುಶೀಲಾ ಸ್ವರಾಜ್ ಮಗಳ ಮನೆಗೆ ಹೋಗ್ತಾಳೆ. ಆಗ ಅಲ್ಲಿ ಮಳೆ ಬರುತ್ತಿರುತ್ತೆ. ಆಗ ಸುಶೀಲಾ ಸ್ವರಾಜ್ ಮಗಳು ಮದುಮಗಳ ವೇಷದಲ್ಲಿ ಅದು ಮಳೆಯಲ್ಲಿ ಯಾರು ನನ್ನ ಮನೆ ಮುಂದೆ ನಿಂತಿದ್ದಾರೆ ಅಂತ ಸತ್ಯನ ತನ್ನ ಆಫೀಸ್ಗೆ ಕರೀತಾಳೆ. ಇಲ್ಲಿ ಸತ್ಯ ತನ್ನ ಪರಿಸ್ಥಿತಿಯನ್ನ ಹೇಳ್ತಾಳೆ. ಆಗ ಆಕೆ ನಿನ್ನ ಮದುವೆ ದಿನದ ಒಳಗೆ ಅವರನ್ನ ಭಾರತಕ್ಕೆ ವಾಪಸ್ ತರ್ತೀನಿ ಅಂತ ಹೇಳ್ತಾಳೆ. ಈಗ 2 ದಿನ ಆದ್ಮೇಲೆ ರಾಜು ಮತ್ತು ಅವರ ಟೀಮ್ನ ತೋರಿಸ್ತಾರೆ. ಇವರಿಗೆ ರಿಲೀಸ್ ಆರ್ಡರ್ ಸಿಕ್ಕಿರುತ್ತೆ. ಈಗ ಒಬ್ಬೊಬ್ಬರಾಗಿ ಎಲ್ಲರ ಐಡಿ ಕಾರ್ಡ್ನ ಚೆಕ್ ಮಾಡಿ ಭಾರತದೊಳಗೆ ಬಿಡ್ತಿರ್ತಾರೆ. ಆದರೆ ಕೊನೆಯಲ್ಲಿ ರಾಜು ಫ್ರೆಂಡ್ ಐಡಿ ಬಂದಿರೋದಿಲ್ಲ. ಏಕೆಂದರೆ ಅವನು ಯಾವುದೇ ಐಡಿ ಕಾರ್ಡ್ ಮಾಡಿಸಿರೋದಿಲ್ಲ. ಇದನ್ನ ನೋಡಿ ರಾಜು ತನ್ನ ಫ್ರೆಂಡ್ ಇಲ್ಲದೆ ಅಲ್ಲಿಂದ ಹೋಗಲ್ಲ ಅಂತ ಹೇಳ್ತಾನೆ. ಆದ್ರೆ ರಾಜು ಕಡೆ ಇದ್ದವರು ಅವನು ಆಮೇಲೆ ಬರ್ತಾನೆ, ನೀನು ಮೊದಲು ಹೋಗಿ ಸತ್ಯನ ಭೇಟಿಯಾಗು ಅಂತ ಹೇಳ್ತಾನೆ. ಆದ್ರೆ ರಾಜು ಕೇಳ್ತಿರಲ್ಲ. ಆಗ ಅವರು ಸತ್ಯ ಮದುವೆ ಕಾರ್ಡ್ನ ರಾಜುಗೆ ತೋರಿಸ್ತಾರೆ. ಅವರಿಗೆ ಸತ್ಯ ಮದುವೆ ಕಾರ್ಡ್ ಮೊದಲೇ ಸಿಕ್ಕಿರುತ್ತೆ. ಆದ್ರೆ ರಾಜುಗೆ ಸತ್ಯ ಮದುವೆ ವಿಷಯ ಗೊತ್ತಾದ್ರೆ ಏನು ಮಾಡ್ಕೋತಾನೆ ಅಂತ ತಿಳ್ಕೊಂಡು ರಾಜುಗೆ ತೋರಿಸ್ತಿರಲ್ಲ. ಸತ್ಯ ಮದುವೆ ಕಾರ್ಡ್ ನೋಡಿ ರಾಜು ಪಾಕಿಸ್ತಾನ ಬಾರ್ಡರ್ ಜಂಪ್ ಮಾಡಿ ಆ ಕಡೆ ಹೋಗ್ತಾನೆ. ಈಗ ರಾಜು ತನ್ನ ಫ್ರೆಂಡ್ನ ಬಿಡುವವರೆಗೂ ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಇದನ್ನ ನೋಡಿ ಪಾಕಿಸ್ತಾನದ ಜೈಲರ್ ನೀನು ನಿಜವಾದ ತಂಡೇಲ್ ಅಂತ ಹೇಳ್ತಾನೆ. ಈಗ ಇಂಡಿಯನ್ ಎಂಬಸಿ ರಾಜು ಫ್ರೆಂಡ್ ಐಡಿನ ಕ್ರಿಯೇಟ್ ಮಾಡಿ ಪಾಕಿಸ್ತಾನಕ್ಕೆ ಫ್ಯಾಕ್ಸ್ ಮಾಡ್ತಾರೆ. ಆದ್ರೆ ಆಫೀಸರ್, ಸರ್ 12 ಗಂಟೆ ಆಯ್ತು, ಡೇಟ್ ಚೇಂಜ್ ಆಗಿದೆ, ನಾವು ಈಗ ಬಿಡೋ ಹಾಗಿಲ್ಲ ಅಂತ ಹೇಳ್ತಾನೆ. ಆಗ ಜೈಲರ್ ರಿಲೀಸ್ ಟೈಮ್ನ 11:50 ಅಂತ ಬರೆದು ಅವರನ್ನ ಬಿಡುವಂತೆ ಹೇಳ್ತಾನೆ. ಈಗ ಅವರನ್ನ ಬಿಡುಗಡೆ ಮಾಡಲಾಗುತ್ತೆ. ಸೀನಿಲಿಂದ ಕಟ್ಟಾಗಿ ಸತ್ಯನ ತೋರಿಸ್ತಾರೆ. ಸತ್ಯ ಊರಲ್ಲಿ ಬಂದಿರ್ತಾಳೆ. ಸತ್ಯ ಲೈಟ್ ಹೌಸ್ ನೋಡಿದಾಗ ಅದರಲ್ಲಿ ಫ್ಲಾಗ್ ಇರೋದಿಲ್ಲ. ಆಗ ಸತ್ಯನ ಮದುವೆ ಆಗೋ ಹುಡುಗ, ನಿನಗೆ ಸತ್ಯ ಅಂದ್ರೆ ಪ್ರಾಣ ಅಂತ ಗೊತ್ತಿದ್ರು ನಾನು ನಿನ್ನ ಮದುವೆ ಆದ್ರೆ ಅದಕ್ಕಿಂತ ದೊಡ್ಡ ತಪ್ಪಿಲ್ಲ, ಅದಕ್ಕೆ ನಾನೇ ಸತ್ಯಗೆ ಫ್ಲೈಟ್ ಟಿಕೆಟ್ನ ಅರೇಂಜ್ ಮಾಡಿ ಬೇಗ ಕರೆಸಿದ್ದೀನಿ ಅಂತ ಹೇಳ್ತಾನೆ. ಈಗ ಸತ್ಯ ಲೈಟ್ ಹೌಸ್ ಕಡೆ ಓಡ್ತಾಳೆ. ಇಲ್ಲಿ ರಾಜು ಇರ್ತಾನೆ. ಸತ್ಯ ಹೋಗಿ ರಾಜುನ ಹಗ್ ಮಾಡ್ಕೋತಾಳೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.